ಸಭಾಧ್ಯಕ್ಷರೇ, ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸ್ ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ ಅಸಹಾಯಕತೆನ ತೋರಿಸಬಾರ್ದು. ಸಮಾಚಾರ ಹೋಗ್ತಾ ಇದೆ, ಇದನ್ನ ನಾನು ಸ್ವಿಗ್ಗಿ ಯಾಕೆ ಹೇಳ್ತಾ ಅಂತಂದ್ರೆ ಚುಚ್ಚದು, ಇದು ಸರಿ ಹೋಗೋದಿಲ್ಲ ಅಂತ. ಅವರು ಹೇಳ್ತಾರೆ ಕ್ರಮ ತಗೊಳ್ತೀವಿ, ಆಗಾಗ ಆಗ್ತೀವಿ, ಗೊತ್ತಾಗೋದಿಲ್ಲ ಅವ್ರಿಗೆ ಪ್ರೈಸ್ ಬಗ್ಗೆ ಎಕ್ಸೈಸ್ ಬಗ್ಗೆ ಯಾರು ಮಾಡ್ತಾರೆ ಅಂತ. ಜಿ ಡಿ ಪಾಟೀಲ್ ತಗೋಬಿಡಿ. ಇದು ಒಂದ್ ನಿಮಿಷ ಕೇಳಿ, ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸ್ ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಟಿವಿಎಸ್ ಅಲ್ಲಿ ತಗೊಂಡೋಗಿ ಮಾಡ್ತಾ ಇದಾರೆ. ಮಾಡಿ ಆ ಪರಿಸ್ಥಿತಿ. ಜಿ ಡಿ ಪಾಟೀಲ್ ಸುರೇಶ್ ಕುಮಾರ್ ಅವರು ಬಹಳ ಹಿರಿಯ ಶಾಸಕರು, ಸಚಿವರಾಗಿದ್ದಂಥವ್ರು. ನೀವು ಈ ಸ್ವಿಗ್ಗಿ ಜೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾಡ್ತಾರೆ, ನಮ್ಗೆ ಇನ್ಫಾರ್ಮೇಶನ್ ಒಂದು ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ವಿ. ದಯಮಾಡಿ ಆ ಇನ್ಫಾರ್ಮೇಶನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾರೆ, ಜೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕಂದ್ರೆ ಬಹಳ ಸೀರಿಯಸ್ ಆಗಿ ತಾವು ಹೇಳಿದ್ರಿ. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದ್ರು. ವಿ ಡಿಕ್ಲೇರ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಆ ಇದರಲ್ಲಿ ನಾವು ಬಹಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. 100 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಿದ್ದೇವೆ. ತಾವು ಈಗ ಅದನ್ನ ಇನ್ಫಾರ್ಮೇಶನ್, ಯಾಕಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್, ಇಟ್ಸ್ ಅ ವೆರಿ ಬಿಗ್ ಸ್ಟೇಟ್ಮೆಂಟ್. ಐ ವಾಂಟ್ ಯು ಟು ಶೇರ್ ದಟ್ ಇನ್ಫಾರ್ಮೇಶನ್ ವಾಟ್ ಎವರ್ ಯು ಹ್ಯಾವ್.